ಬಿಡಂತೆ ಇಡಮಟ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಮಾಡ್ತೀವಿ ಅಡಿಗೆ. ಯಾವ್ದು ಅಡಿಗೆ? ಚಿಕನ್ ಅಡಿಗೆ. ಅದೇನಾ? ಕಬಾಬು, ಸುಕ್ಕ, ತಂದೂರಿ, ಗ್ರಿಲ್, ಟಿಕ್ಕ ಅದಲ್ಲ, ಇದು ಬೇರೆನೆ. ಇದರ ಹೆಸರೆಂತಂದರೆ ಚಿಕನ್ ತವಾ ಚೀಸ್ ಬರ್ಸ್ಟ್. ತವಾ ಅಂತ ಕೇಳಿದೆ, ಚೀಸ್ ಬರ್ಸ್ಟ್ ಅಂತ ಗೊತ್ತಾಗ್ಬೋದು ನಿಮಗೆ. ಈಗ ಸ್ಟಾರ್ಟ್ ಮಾಡುವ. ನಾವೆಲ್ಲ ತೋರಿಸ್ತೀವಿ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಐಟಮ್ ಎಲ್ಲ ಬೇಕು ಅದಕ್ಕೆ ಹಾಕಲಿಕ್ಕೆ, ಅದು ಸಹ ತೋರಿಸ್ತೀವಿ. ಮತ್ತು ಹೇಗೆಲ್ಲ ಸ್ಟೆಪ್ ವೈಸ್ ಮಾಡೋದು ಅದನ್ನು ಸಹ ತೋರಿಸ್ತೀವಿ. सो चलिए शुरू करते हैं ಚಿಕನ್ ತವಾ ಚೀಸ್ ಬರ್ಸ್ಟ್ बनाने लिए. ಸೊ ನಾವೀಗ ಚಿಕನ್ ಪೀಸ್ ತೊಗೊಂಡಿದ್ದೇವೆ. ಇದು ಅದರ ಚೆಸ್ಟ್ ಇದೆ ಅಲ್ಲ, ಅದು ಪೀಸ್ ಚಿಕನ್ ಚೆಸ್ಟ್. ಅದು ದೊಡ್ಡದಿರ್ತದೆ. ನಾನು ಚಿಕ್ಕ ಚಿಕ್ಕ ಕಟ್ ಮಾಡಿದ್ದು, ಒಂದು 4 ಪೀಸ್ ಮಾಡಿದ್ದೇವೆ, ಒಂದು ಅರ್ಧ ಚೆಸ್ಟನ್ನು. ಸೊ ಇದಾಯಿತು. ಈ ಚಿಕನ್ನು ಇಲ್ಲಿ ಇಡುವ. ನಂತರ ಇದಕ್ಕೆ ಫೋರ್ಕನ್ನು ಕುತ್ತುವ. ಅಂದರೆ ಸ್ವಲ್ಪ ಮಸಾಲ ಒಳಗೆ ಹೋಗ್ಬೇಕಲ್ಲ, ಮತ್ತೆ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಹೋಲ್ಸ್ ಮಾಡುವ. ಸೊ ಇಷ್ಟು ಸಾಕು. ಸೊ ಇದಕ್ಕೆ ನಂತರ ನಾವೀಗ ಇಂಗ್ರೀಡಿಯೆಂಟ್ಸ್ಗೆ ಬರುವ. ಇದನ್ನು ಆಯ್ತಲ್ಲ ಫೋರ್ಕಲ್ಲಿ, ಮತ್ತು ಇಂಗ್ರೀಡಿಯೆಂಟ್ಸ್ ಫಸ್ಟ್ ನಮ್ಮ ಹತ್ರ ಇಲ್ಲಿ ಕಸೂರಿ ಮೇಥಿ ಅಂತ ಬೇಕಿದ್ರೆ ಈಗ ಪ್ಯಾಕೆಟ್ ಸಹ ತೋರಿಸ್ತೀನಿ ನೋಡಿ, ಬೈ ಮಾಡ್ಬೋದು, ಶಾಪಲ್ಲಿ ಇರ್ತಾರೆ ನಿಮ್ಮಲ್ಲಿ ಶಾಪಲ್ಲಿ. ಆಮೇಲೆ ನಮ್ಮ ಹತ್ರ ಇದೆ ಇದು ಡ್ರೈ ಮ್ಯಾಂಗೋ ಪೌಡ್ರ್ ಆಗಿ, ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡ್ರ್, ಅದು ಸಹ ಇದೆ ಇಲ್ಲಿ ಬಾಕ್ಸ್ ನೋಡಿ ಬೇಕಿದ್ದರೆ. ಆನಂತರ ನಮ್ಮ ಹತ್ರ ತಂದೂರಿ ಪೌಡರ್, ಚಿಕನ್ ತಂದೂರಿ ಪೌಡರ್, ಇದು ಮೇನ್ ಬೇಕಿದ್ದು. ನೆಕ್ಸ್ಟ್ ನಮ್ಮ ಹತ್ರ ಇಂಗ್ರೀಡಿಯೆಂಟ್ಸ್ಗೆ ಇದು ತುಪ್ಪ ಅಲ್ಲ, ಸಾರಿ ಗೀ ನಮ್ಮ ಹತ್ರ ಕನ್ಫ್ಯೂಸ್ ಆದೆ. ಸಾರಿ, ಗೀ ಅಲ್ಲ, ಸ್ಟಾಪ್ ಮಾಡಿ. ನಮ್ಮ ಹತ್ರ ಇದೆ ಈಗ ಅಲ್ಲಿ ಮೊಸರು ಸಹ ಇದೆ. ನಂತರ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಎಣ್ಣೆ, ತಾರೆದೆಣ್ಣೆ. ಸೊ ಇಷ್ಟೆಲ್ಲ ಫಸ್ಟ್ ಸ್ಟೆಪ್. ಇದು ಫಸ್ಟ್ ಸ್ಟೆಪ್. ಮತ್ತು ಫ್ರೈ ಎಲ್ಲ ಮಾಡಬೇಕು, ಫ್ರೈಗೆ. ಸೊ ಫಸ್ಟ್ ನಾವೀಗ ಒಂದನ್ನು ತಗೊಳ್ಳು ಚಿಕನನ್ನು. ಹೋಲಾಗಿದೆಲ್ಲ ಸರಿ, ಓಕೆ, ಹೋಲ್ ಸರಿಯಾಗಿದೆ. ಇನ್ನು ಬನ್ನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕುವ ಒಟ್ಟಿಗೆ. ಫಸ್ಟ್ ನಾವು ಸ್ವಲ್ಪ ಕಸ್ತೂರಿ ಮೇಥಿ ಹಾಕುವ. ಕಸ್ತೂರಿ ಮೇಥಿ ಸ್ವಲ್ಪ ಹಾಕುವ. ಇನ್ನೊಂದು ತಗೊಳ್ಳುವ. ಮತ್ತೆ ಡ್ರೈ ಮ್ಯಾಂಗೋ ಪೌಡರ್, ನಂತರ ತಂದೂರಿ ಪೌಡರ್. ನಿಮಗೆ ಎಷ್ಟು ಬೇಕು ಹಾಕಿ, ನಾನು ಸ್ವಲ್ಪ ಹಾಕ್ತಿದ್ದೇನೆ. ಅಂದರೆ ನೋಡ್ತೇನೆ ಮತ್ತೆ ರುಚಿಗೆ ತಕ್ಕಷ್ಟು ಎಷ್ಟು ಆಗ್ತದೆ ಸರಿಯಾಗಿ. ನಂತರ ಸ್ವಲ್ಪ ಕರ್ಡ್, ನಂತರ ಮೊಸರಾದ ನಂತರ ಸ್ವಲ್ಪ ಗಾರ್ಲಿಕ್ ಪೇಸ್ಟ್. ಓಪನ್ ಆಯ್ತಾಯ್ತು. ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಸ್ವಲ್ಪನೇ ಸಾಕು. ನಂತರ ಸ್ವಲ್ಪ ಎಣ್ಣೆ ಮರಬೇಕು, ಸ್ವಲ್ಪ ಎಣ್ಣೆ. ಮೇನ್ ಇಂಗ್ರೀಡಿಯೆಂಟ್ಸೇ ಮರೆತೋಗಿದ್ದೆ ಮರೆ, ಉಪ್ಪೇ ಮರೆತೋಗಿದ್ದೆ ಮೊದಲೇ. ಸ್ವಲ್ಪ ಉಪ್ಪು ಆಯ್ತಾ? ಇಷ್ಟು ಮತ್ತೆಲ್ಲ ಮಿಕ್ಸಪ್ ಮಾಡುವ. ಕಲರೇ ನೋಡ್ಬೋದು ಎಷ್ಟು ಇದೆ, ಹೆಂಗಾಗ್ಬೋದು. ಅದು ಸಹ ಚೀಸ್, ಇದರ ನಂತರ ಚೀಸ್ ಇದೆ, ಚೀಸ್ ಸಹ ಬೇಕಿತ್ತು ಇಂಗ್ರೀಡಿಯೆಂಟ್ಸ್, ಅದು ಇದೆ. ಅದು ಮತ್ತೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಹೇಗೆ ಆಗ್ಬೋದು ಇದು ಮತ್ತೆ ಅದು. ಸೊ ಇದಾಯಿತು ನಮ್ಮ ಮಸಾಲ. ಸೊ ಹಾಗೆ ನಾನು 2 ಪೀಸ್ ಮಾಡಿದ್ದೇನೆ, ಹೀಗೆ ಮ್ಯಾರಿನೇಟ್ ಇದೆ ನೋಡಿ ಹೆಂಗೆ ಫುಲ್ಲು ಇದಾಗಿದೆ, ಫುಲ್ಲು ಖಾರ. 10 to 20 ಮಿನಿಟ್ಸ್ ಇಡುವ ಹೀಗೇನೆ, ಸ್ವಲ್ಪ ಒಳ್ಳೆಯಾಗಿದ್ದು ಇದಾಗಲಿಕ್ಕೆ, ಸ್ವಲ್ಪ ಒಳಗೆ ಹೋಗಲಿಕ್ಕೆ ಮಸಾಲೆ ಎಲ್ಲ ಇಡುವ ಹೀಗೇನೆ. ಸೊ ಈಗ ಇದನ್ನು ನಾವು ಫ್ರೈ ಮಾಡುವ. ಗ್ಯಾಸ್ ಆನ್ ಆಗಿದೆ. ಸ್ವಲ್ಪ ಎಣ್ಣೆ ಹಾಕುವ, ಸ್ವಲ್ಪ
ಸ್ವಲ್ಪ ನಿಂಗೆ ಇದು ರಿಸ್ಟ್ರಿಕ್ಷನ್ ಆಗ್ಬೋದು, ಯಾಕೆಂದ್ರೆ ಸ್ವಲ್ಪ ಅಲ್ಲಿ ಭಜನೆ ಆಗ್ತಿದೆ. ಭಜನೆ ಎಂತ ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದಲ್ಲ. ಕೇಳ್ತಿದ್ದಿಲ್ಲ ಸೌಂಡ್, ಸ್ವಲ್ಪ ಆಡಿಬಲ್ ಇದೆ. ಸೊ ಎಣ್ಣೆ ಹಾಕಿದ್ದೀವಿ. ಸೊ ಇನ್ನೊಂದು ಪೀಸ್, ಅದೇ ನಾನು 2 ಪೀಸೇ ಮಾಡಿದ್ದು, ನೋಡಿ ಹೇಗೆ ಆಗ್ತದೆ ಅಂತ ಅಷ್ಟೇ. ನೀವು ಬೇಕಿದ್ರೆ ಮಾಡ್ಬೋದು, ಒಂದು ಎಷ್ಟು ಪೀಸ್ ಬೇಕು ಅಷ್ಟೇ. ಇದನ್ನು ಕೈಯಲ್ಲಿ ಹಾಕುವ. ಸ್ವಲ್ಪ ನಾನು ಪ್ರೊಫೆಷ್ನಲ್ ಆಗಿ ಮಾಡಬೇಕಲ್ಲ, ಅದಕ್ಕೆ ಮಾಡಿ ಸ್ವಲ್ಪ ಅಷ್ಟೇ. ಕಾಣಬೇಕಲ್ಲ ಪ್ರೊಫೆಷ್ನಲ್ ಆಗಿ, ಸ್ವಲ್ಪ ಅದಕ್ಕೆ. ಸೊ ಎಲ್ಲ ಸರಿಯಾಗಿ ಮಾಡಿ ಹೀಗೆ ಎಲ್ಲನೂ ಹಾಕುವ. ವೇಸ್ಟ್ ಮಾಡಬಾರ್ದು ಯಾವಾಗ ಫುಲ್ಲಿಗೆ ಹಾಕುವ. ಸೊ ಆಯಿತು, ಹಾಕಿ ಇನ್ನು ಅದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಯಾವುದು ಗೊತ್ತಾಗ್ತದೆ ಸ್ವಲ್ಪ, ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಆದಮೇಲೆ ಬ್ಲ್ಯಾಕ್, ಆಮೇಲೆ ಒಂದು ಇದರಲ್ಲಿ ಪಕ್ಕದಲ್ಲಿ ಸ್ವಲ್ಪ ಕೆಳಗೆ ಮೇಲೆ ಕೆಳಗೆಲ್ಲ ಮಾಡಬೇಕು. ಸ್ವಲ್ಪ ಅದು ಫುಲ್ಲಿ ಕಂಪ್ಲೀಟ್ಲಿ ಯಾವುದು ಕಂಪ್ಲೀಟ್ಲಿ ಕುಕ್ ಆಗೋ ತನಕ ಅಷ್ಟೇ. ಮತ್ತು ಇದು ನೆಕ್ಸ್ಟ್ ನಾವೀಗ ಇದಕ್ಕೆ ಹಾಕುವ ರೆಡಿ ಮಾಡುವ ಚೀಸ್ ಮತ್ತು ಇದು ಕೊತ್ತಂಬರಿ ಸೊಪ್ಪು ರೆಡಿ ಮಾಡುವ. ಸೊ ನಾನೀಗ ಸ್ನಾನ ಎಲ್ಲ ಆಯಿತು ಮಾಡಿ, ಸೊ ಅದು ಈಗ ಕಾಯ್ತಿದೆ, ಸ್ವಲ್ಪ ಹೊತ್ತು ಬೇಕು ಅದಕ್ಕೆ. ಸೊ ಅದರ ತನಕ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡುವ. ಮತ್ತು ಇನ್ನೊಂದು ಮೇಯ್ನ್ ಐಟಮ್ ಅಂದ್ರೆ ಇದೆ, ಸ್ವಲ್ಪ ಮೇಯ್ನೇ ಚೀಸ್. ನಾನು ತಗೊಂಡು ಮಿಲ್ಕಿ ಮಿಸ್ಟ್ ಚೀಸ್ ಅದು ಸಹ ಮತ್ತೆ ಅದಕ್ಕೆ ಹಾಕುವ. ಬನ್ನಿ ಇಲ್ಲಿ ಬನ್ನಿ, ಸ್ವಲ್ಪ ಹತ್ತಿರ ಬನ್ನಿ. ಆಹಾ ನೋಡಿ, ಕಲರ್ ನೋಡಿ, ಅದು ಸಹ ನೋಡಿ. ಈಗ ಸ್ವಲ್ಪ ನಾವು ಇದು ಮಾಡುವ. ಆಗಿಲ್ಲ, ಇನ್ನೂ ಸಹ ಆಗಿಲ್ಲ ಇದು. ಸ್ವಲ್ಪ ಈಗ ಸ್ವಲ್ಪ ಇದು ಸ್ವಲ್ಪ ದಪ್ಪ ಆಗಿದೆ, ಇಲ್ಲಿ ಆಗಿಲ್ಲ, ಸ್ವಲ್ಪ ಕಾಯಿಲೆ ನೋಡಿ. ಇದು ಸರಿಯಾಗಿದೆ, ಕಾಯಿದೆ ಸ್ವಲ್ಪ, ಇದು ಸ್ವಲ್ಪ ಇರೋದು. ಇದನ್ನು ನಾವೀಗ ಎಂತ ಮಾಡೋದು, ಇದನ್ನು ಸ್ವಲ್ಪ ಕಟ್ ಮಾಡಬೇಕು, ಇಲ್ಲದಿದ್ರೆ ಆಗಲ್ಲ ನೋಡಿ. ಇಲ್ಲಿ ಕಾಯಿಲ್ಲ, ಇಲ್ಲಿ ನೋಡ್ತೇವೆ ಸ್ವಲ್ಪ. ಈಗ ಸ್ವಲ್ಪ ನಾವೀಗ ನೋಡ್ತೇವೆ ಮತ್ತೆ ಎಂತ ಆಗ್ತದೆ ಅಂತ. ಈಗ ಸದ್ಯಕ್ಕೆ ಉಲ್ಟು ಸ್ವಲ್ಪ ಪಲ್ಟಿ ಮಾಡುವ. ಇದೆಂತ ಮಾರೆ ಬಾರದಿಲ್ಲ, ಸ್ವಲ್ಪ ಪಲ್ಟಿ ಹಾಕುವ. ನೋಡಿ ಹೇಗಿದೆ, ಆಹಾ ಇನ್ನಂದ್ರೆ ಹೇಗಿರೋದು. ಸೊ ನಾವೀಗ ಇದು ಆಯಿತು ಬಾಲಾಗಿ ಮಾಡಿ ಚೀಸ್ ಹಾಕುವ. ಅದಕ್ಕೆ ಬನ್ನಿ ಚೀಸ್ ಹಾಕುವ. ಈಗ ಆಗಿದ್ದು ಸ್ವಲ್ಪ ಚೀಸ್ ಹಾಕಬೇಕು. ಈಗ ಫಸ್ಟ್ ಒಂದಕ್ಕೆ ಹಾಕುವ. ನೋಡಿ ಹೇಗೆ ಕಾಣ್ತಿದೆ, ಚಿಕನ್ಗೆ ಗೊತ್ತಾಗಲ್ಲ ಚೀಸ್ ಕಾಣ್ತು. ಮತ್ತು ಇದು ಅದೇ ಪೀಸ್, ಒಂದು ಪೀಸ್ ಇತ್ತಲ್ಲ ಅದೇ ಇದು, ಅದಕ್ಕೆ ಸಾಕು ಚೀಸ್. ಚೀಸ್ ಹಾಕಿ ಇನ್ನೊಂದು ಇದು 2 ಆಫ್ ಮಾಡಿದ್ದೀನಿ. ಅದಕ್ಕೆ 2 ಇದೆಯಲ್ಲ ಪೀಸ್, 2 ಪೀಸ್ ಇದೆ, ಅದಕ್ಕೆ ಒಂದಕ್ಕೆ ಹಾಕಿದ್ದೇನೆ. ಇನ್ನೊಂದು ಸ್ಲೈಸ್ ಇದಕ್ಕೆ ಸಾಕಿದ್ದೇನೆ, ಮತ್ತೊಂದು ಚಿಕ್ಕ ಸ್ಲೈಸ್ ಇದಕ್ಕೆ ಈಚೆ ಸೈಡಿಗೆ. ಸೊ ಆಯ್ತೆಲ್ಲದಕ್ಕೆ ಹಾಕಿ 2ಕ್ಕೆ ಸಹ ಈಗ ಸ್ವಲ್ಪ ಹೊತ್ತು ಕಾಯುವ. ಇದಾಗಲಿಕ್ಕೆ ಸ್ವಲ್ಪ ಹೊತ್ತು ಇಡುವ. ಇಲ್ಲಿ ಸ್ವಲ್ಪ ಮೆಲ್ಟ್ ಆಗಲಿಕ್ಕೆಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ, ಇಡುವ. ಮತ್ತು ಇದನ್ನು ಕೊತ್ತಂಬರಿ ಸೊಪ್ಪು ಹಾಕುವ ಮತ್ತೆ ಲಾಸ್ಟಿಗೆ ಎಂಡಿಗೆ. ಈಗ ಇದಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕುವ ಟೈಮು. ಓಹೋ ನೋಡಿ, ಫುಲ್ ಚೀಸ್ ಮೆಲ್ಟ್ ಆಗಿದೆ, ಫುಲ್ ಚೀಸ್ ಮೆಲ್ಟ್. ಇನ್ನು ಬಂದ್ ಮಾಡುವ, ಗ್ಯಾಸನ್ನು ಆಫ್ ಮಾಡುವ. ಇನ್ನು ಸಮಯ ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪ ಮೇಲೆ ಡೆಕೋರೇಷನ್ ಸ್ವಲ್ಪ ಹೀಗೆ ಇಷ್ಟೇ. ಇದಕ್ಕೆ ಸಹ ಪ್ರೊಫೆಷ್ನಲ್ ಆಗಿ ಹಾಕುವ ನಾವು, ಪ್ರೊಫೆಷ್ನಲ್ ಆಗಿ ಅದಾಚಿಲ್ಲ ಎಂತಲ್ಲ. ಸೊ ಆಯ್ತು, ಇದು ಫುಲ್ ಮೆಲ್ಟ್ ಆಗಿದೆ ಚೀಸ್ ನೋಡಿ, ಫುಲ್ಲು ಹೆಂಗಿದೆ. ಓ ಶೀಟ್ ಅಂತಾಗಲ್ಲ, ಸ್ವಲ್ಪ ಕಾಯ್ತಿತ್ತು ನೋಡಿ. ಇದು ನಮ್ಮ ಫೈನಲ್ ಇದು ಡಿಶ್.
ಇದು ನಮ್ಮ ಫೈನಲ್ ಡಿಶ್ ನೋಡಿ. ಸೊ ಇದನ್ನೀಗ ಟೇಸ್ಟ್ ಮಾಡೋ ಸಮಯ. ಸ್ವಲ್ಪ ಚಿಕ್ಕ ಪೀಸ್ ಟ್ರೈ ಮಾಡ್ತೇನೆ, ಯಾಕೆಂದರೆ ಸ್ವಲ್ಪ ಇದು ಇದಿದೆ, ಸ್ವಲ್ಪ ಬೆಚ್ಚಗೆ. ಫಸ್ಟ್ ಪೀಸ್ ಫುಲ್ಲು ಚೀಸೆಲ್ಲ ಮಲ್ಟ ಟೇಸ್ಟ್ ಬರ್ತದೆ. ಮತ್ತು ಚಿಕನ್ ತವಾ, ಆಹಾ ಬೇರೆ ಬೇರೆ ಬೇರೆ. ನಾನು ತಿನ್ನಲಿಕ್ಕೆ ಸ್ಟಾಪ್ ಮಾಡಲ್ಲ, ಯಾಕಂದರೆ ಅಷ್ಟು ಒಳ್ಳೆಯದಾಗಿದೆ. ನೀವು ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಳಿ ಹೇಗೆ ಆಗಿದೆ ನಿಮ್ಮ ರೆಸಿಪಿ ಮತ್ತು ಈ ಮಾತಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಸಹ ಮಾಡಿ. ಸೊ ಇದೇ ನಮ್ಮ ಇವತ್ತಿನ ಸ್ವಲ್ಪ ಚಿಕ್ಕ ಬ್ಲಾಗ್, ಚಿಕನ್ ತವಾ ಚೀಸ್ ಬಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.